ಹಲೋ ಎವ್ರಿವನ್, T10 ಸಿರೀಸ್ ಡೇ 2ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು ಒಳ್ಳೊಳ್ಳೆ ಕ್ವಶನ್ಸ್ ಅನ್ನು ನಾವು ತಗೊಂಡು ಬಂದಿದ್ವಿ. ಕ್ಲಿಯರ್? ನೋಡಿ, ಮೈನ್ಸ್ ಅಲ್ಲಿ ಯಾವ ತರ ಪ್ರಶ್ನೆಗಳು ಕೇಳ್ತಾರೋ ಅದೇ ತರ ಪ್ರಶ್ನೆಗಳನ್ನ ತಂದಿದ್ವಿ. ಒಂದು ನಂಬರ್ ಸಿಸ್ಟಮ್ ಇಂದ, ಇನ್ನೊಂದು ಸಿಂಪ್ಲಿಫಿಕೇಶನ್ ಇಂದ, ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ಇಂದ. ಇವತ್ತು ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಲಾಸ್ಟ್ 2 ಕ್ವಶನ್ಸ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ನೋಡಿ, ರೀಕ್ಯಾಸ್ಟಿಂಗ್ ಮೆನ್ಸುರೇಷನ್ ಇಂದ ತುಂಬಾ ತುಂಬಾ ಅಂದ್ರೆ ತುಂಬಾ ಕೇಳ್ತಿದ್ದಾರೆ. SSC ಅಲ್ಲಿ ಆಗಿರ್ಬೋದು, ರೈಲ್ವೆ NTPC UG ಅಲ್ಲಿ ಆಗಿರ್ಬೋದು, ತುಂಬಾ ಅಂದ್ರೆ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ? ಮುಂಬರುವ ಎಲ್ಲಾ ರೈಲ್ವೆ ಎಕ್ಸಾಮ್ಸ್ ಅಲ್ಲೂ ಸಮೇತ ಕೇಳ್ತಾರೆ. ಸೊ ಅದನ್ನ ಸಮೇತ ಸಾಲ್ವ್ ಮಾಡಿಸ್ತೀನಿ. ಹಾಗೂ ಮೋಡ್ ಏನಿದೆ ಅದನ್ನ ವಿತೌಟ್ ಪೆನ್ ಪೇಪರ್ ಸಮೇತ ಮಾಡಿಸ್ತೀನಿ. ಕೊನೆವರೆಗೂ ನೋಡಿ. ಓಕೆನಾ? ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡಿ ಬನ್ನಿ. Today's first question is, a number leaves a remainder of 2 when divided by 5 and a remainder of 3 when divided by 7. What is the smallest positive integer that satisfies both conditions ಅಂತ ಕೊಟ್ಟಿದ್ದಾರೆ. ಒಂದು ಸಂಖ್ಯೆಯನ್ನು 5ರಿಂದ ಭಾಗಿಸಿದಾಗ ಶೇಷ 2 ಬರುತ್ತದೆ. ನಾವು 5ರಿಂದ ಭಾಗಿಸಿದ್ರೆ ರಿಮೈಂಡರ್ ಏನ್ ಬರ್ಬೇಕಪ್ಪ? 2 ಬರ್ಬೇಕಂತೆ. ಓಕೆ ಓಕೆ ಸರ್. ಮತ್ತು 7ರಿಂದ ಭಾಗಿಸಿದಾಗ ಶೇಷ 3 ಬರಬೇಕು ಅಲ್ವಾ? ಏನು ಬರಬೇಕು? 3 ಬರಬೇಕು. ಕ್ಲಿಯರ್? ಓಕೆ. ಈ 2 ಷರತ್ತುಗಳನ್ನು ಪೂರೈಸುವ ಅತ್ಯಂತ ಚಿಕ್ಕ ಧನ ಪೂರ್ಣಾಂಕ ಯಾವುದು ಅಂತ ಕೊಟ್ಟಿದ್ದಾರೆ. ಓಕೆ, ನಾವು ಇದನ್ನ ಆಪ್ಷನ್ ಮುಖಾಂತರ ಹೋಗ್ಬೋದು, ಆರ್ ಸಕ್ಸೆಸಿವ್ ಡಿವಿಸರ್ ಇಂದ ಮಾಡಬಹುದು. ಕ್ಲಿಯರ್? ನೀವು ಸಕ್ಸೆಸಿವ್ ಡಿವಿಸರ್ ನ ಯಾವಾಗಲೂ ಕೇಳಿರ್ತಿರೋ ಬಟ್ ಗೊತ್ತಿಲ್ಲ, ಬಟ್ ನಿಮ್ಗೆ ಅದನ್ನು ಸಮೇತ ತಿಳಿಸ್ಕೊಡ್ತೀನಿ. ಮೊದಲು ನಾವು ಆಪ್ಷನ್ ಮುಖಾಂತರ ಹೋಗೋಣ. ಕ್ಲಿಯರ್? ಇಲ್ಲಿ ನೋಡಿ, ನಾವು 5ರಿಂದ ಭಾಗಿಸಿದ್ರೆ 2 ರಿಮೈಂಡರ್ ಬರಬೇಕು. ವಾ, ಇದು ರಿಮೈಂಡರ್ 5ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. 5 7 35, 3 ಉಳಿತು ಆಗಲ್ಲ. ಇದು ಸಮೇತ ಅಷ್ಟೇ. 5 4 20, 3 ಉಳಿಯುತ್ತೆ, ಇದು ಸಮೇತ ಆಗಲ್ಲ. ನೆಕ್ಸ್ಟ್ ಇದು ಅಷ್ಟೇ. 5 4 20, 4 ರಿಮೈಂಡರ್ ಉಳಿಯುತ್ತೆ, ಇದು ಆನ್ಸರ್ ಆಗಲ್ಲ. ಇನ್ನು ಉಳಿದ್ರದ್ದೇನು ಇದೆ? 5 3 15, ಇನ್ ರಿಮೈಂಡರ್ ಏನು? 2. ಮುಗೀತು ಆನ್ಸರ್. ಕ್ಲಿಯರ್? ಓಕೆನಾ? ಒಂದು ವೇಳೆ ಕ್ಲಿಯರ್ ಈ ತರ ಪ್ರಶ್ನೆಗಳೇ ಸಕ್ಸೆಸಿವ್ ಡಿವಿಸರ್ ಅಲ್ಲಿ ಕೇಳಿದ್ರೆ, ಈ ತರ ಪ್ರಶ್ನೆಗಳನ್ನ ಅಂದ್ರೆ 2 ಆಪ್ಷನ್ಸ್ ಇದ್ದಿದ್ರೆ ನಾವು ಯಾವ ತರ ಮಾಡ್ಬೋದಿತ್ತು ಅಂದ್ರೆ, ಕ್ಲಿಯರ್? ಇಲ್ಲಿ ನೋಡಿ, 5ರಿಂದ ಭಾಗಿಸಿದಾಗ ನಮ್ಗೆ ಏನ್ ಬರುತ್ತೆ? ರಿಮೈಂಡರ್ 2. ರಿಮೈಂಡರ್ 2 ಬರ್ಬೇಕಂದ್ರೆ ನಾವು 0 ಇಂದ ಇದನ್ನ 0 ಇಂದ ಮಾಡಿ. ಕ್ಲಿಯರ್? ಸೊ ಅಂದ್ರೆ 2ನ್ನೇ ಭಾಗಿಸಿದ್ರೆ ರಿಮೈಂಡರ್ 2 ಬರುತ್ತಲ್ವಾ? ಹಿಂಗೆ. ಓಕೆ. ನೆಕ್ಸ್ಟ್ 7ರಿಂದ ಭಾಗಿಸಿದ್ರೆ 3 ಬರಬೇಕು. 7 2 ಎಷ್ಟು? 14 ಪ್ಲಸ್ ರಿಮೈಂಡರ್ ಎಷ್ಟು? 3. 7 2 14 ಪ್ಲಸ್ 3 ಎಷ್ಟು? 17 ಆಯ್ತು. ಈ ತರ. ಕ್ಲಿಯರ್? ಸೊ CG ಅಲ್ಲಿ ಜಾಸ್ತಿ ಪ್ರಶ್ನೆಗಳು ಕೇಳ್ತಾರೆ ಮೈನ್ಸ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಇವೆಲ್ಲ ಸಮೇತ ಈಗ ಜಸ್ಟ್ ಮೊನ್ನೆ ಕೀ ಆನ್ಸರ್ ಬಿಟ್ರಲ್ಲ ಆ ಪ್ರಶ್ನೆಗಳು. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಕ್ವಶನ್ಸ್ ನೋಡಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ದ ಡಿಫರೆನ್ಸ್ ಇನ್ ಸಿಂಪಲ್ ಇಂಟ್ರೆಸ್ಟ್ ಆನ್ ಎ ಸಮ್ ಆಫ್ ಮನಿ ಇನ್ವೆಸ್ಟೆಡ್ ಅಟ್ 4% per annum for 5 years and for 3 years is 784. Find the simple interest on the same sum invested at the same rate of interest for 8 years ಅಂತ ಕೇಳಿದ್ದಾರೆ. ಒಂದು ಹಣವನ್ನು ವಾರ್ಷಿಕ 4% ಸರಳ ಬಡ್ಡಿ ದರದಲ್ಲಿ 5 ವರ್ಷ ಮತ್ತು 3 ವರ್ಷಗಳ ಕಾಲ ಹೂಡಿಕೆ ಮಾಡಿದಾಗ ದೊರೆಯುವ ಸರಳ ಬಡ್ಡಿ ವ್ಯತ್ಯಾಸ ಎಷ್ಟು? 784 ರೂಪಾಯಿ ಆಗಿದೆ. ಕ್ಲಿಯರ್? 4% ಅಲ್ಲಿ 5 ವರ್ಷ ಮತ್ತು 3 ವರ್ಷ ಕಾಲ ಹೂಡಿಕೆ ಮಾಡಿದ್ರೆ ಸರಳ ಬಡ್ಡಿ ಎಷ್ಟು ಸಿಕ್ಕಿದೆ? 2 ವರ್ಷ. ಎಷ್ಟು ಸಿಕ್ಕಿದೆ? 784 ರೂಪಾಯಿ ಸಿಕ್ಕಿದೆ. ಕ್ಲಿಯರ್? ಈ ಅದೇ ಹಣವನ್ನು ಅದೇ ಬಡ್ಡಿ ದರದಲ್ಲಿ 8 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ನೋಡಿ, 2 ವರ್ಷಕ್ಕೆ 784 ರೂಪಾಯಿ ಆದ್ರೆ 1 ವರ್ಷಕ್ಕೆ ಎಷ್ಟಾಯ್ತಪ್ಪ? 392 ರೂಪಾಯಿ. ಸೇಮ್ ಅಮೌಂಟೇ ಅಂತೆ. ಸೇಮ್ ಅಮೌಂಟ್ ಇದ್ದಾಗ ನಮ್ಗೆ ಇಂಟ್ರೆಸ್ಟ್ ಇಲ್ಲಿ ಸೇಮೇ ಬಂದಿದೆ, ಒಂದೇ ರೇಟ್ ಇದೆ. ಕ್ಲಿಯರ್? ಸೊ ಇಲ್ಲಿ ಅಮೌಂಟ್ ಏನು ಕಾನ್ಸ್ಟೆಂಟ್ ಇದೆ, ರೇಟ್ ಏನಿದೆ ಒಂದೇ ರೇಟ್ ಇದೆ. ಕ್ಲಿಯರ್? ಸೊ ಹಾಗಾಗಿ ಇಷ್ಟು 1 ವರ್ಷಕ್ಕೆ ಬಂತು. ಇದನ್ನೇ 8 ವರ್ಷ ಮಾಡಿದ್ರೆ 8 ವರ್ಷದ್ದು ಇಂಟ್ರೆಸ್ಟ್ ಸಿಗ್ಬಿಡುತ್ತೆ ಅಲ್ವಾ? ಮುಗೀತು. 8 2 ಎಷ್ಟು? 16 ಇದೆಯಾ? ಲಾಸ್ಟಲ್ಲಿ 6 ಒಂದೇ ಆಪ್ಷನ್. ನೋಡಿ, ಈ ತರ ಸಿಂಪಲ್ ಆಗಿ ಮಾಡ್ಬೋದು. ಕ್ಲಿಯರ್? ದೊಡ್ಡ ಪ್ರಶ್ನೆ ಆರ್ ಇನ್ನೊಂದು ಅಂತ ನಾವು ಬಿಡೋದಲ್ಲ. ಓಕೆನಾ? ನಿಮ್ಗೆ ಪ್ರತಿಯೊಂದನ್ನು ಸಮೇತ ನಾನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಈ ಕ್ವಶನ್ ನೋಡಿ,
ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಟಫೆಸ್ಟ್ ಕ್ವಶನ್ ಅಂತ ಇದು, ಬಟ್ ನಾವು ಈಸಿಯಾಗಿ ಮಾಡ್ಬೋದು ಇದನ್ನ. ಕ್ಲಿಯರ್. ಸೊ ಫೈಂಡ್ ದ ಕಾಂಪೌಂಡ್ ಇಂಟ್ರೆಸ್ಟ್ ಆನ್ 25,600 ಅಟ್ ದ ರೇಟ್ ಆಫ್ 12/1/2. ಇದು ಓಕೆನಾ, ಇದೇನು 12/1/2. ಕ್ಲಿಯರ್. ಇಂಟ್ರೆಸ್ಟ್ ಪರ್ ಆನಮ್ ಫಾರ್ 2 years 3 months ಕಾಂಪೌಂಡೆಡ್ ಆನ್ಯುಯಲಿ ಅಂತ ಕೇಳಿದರೆ 25,600 ರೂಪಾಯಿ ಮೇಲೆ ವಾರ್ಷಿಕ 12/1/2% ಚಕ್ರ ಬಡ್ಡಿ ದರದಲ್ಲಿ 2 ವರ್ಷ 3 ತಿಂಗಳ ಅವಧಿಗೆ ವಾರ್ಷಿಕವಾಗಿ ಚಕ್ರ ಬಡ್ಡಿ ಲೆಕ್ಕ ಹಾಕಿದರೆ ಚಕ್ರ ಬಡ್ಡಿ ಎಷ್ಟು ಅಂತ. ಓಕೆನಾ. 25,600 ರೂಪಾಯಿಗೆ 12.5% ನಾವು ಫೈಂಡ್ ಔಟ್ ಮಾಡಬೇಕು 2 years 3 months. ಕ್ಲಿಯರ್. ನೋಡಿ, ಮೊದಲು ನಾವೇನ್ ಮಾಡೋಣ, 3 months ಬಿಟ್ಬಿಡಿ, 2 years ನಮ್ಗೆ ಗೊತ್ತಲ್ಲ, ನಾವು 2 years ಮಾಡೋಣ, ಆಮೇಲೆ 3 months ಬೇಕಿದ್ರೆ ಮಾಡೋಣ. ಓಕೆನಾ. ಸೊ 12/1/2 ಅಂದ್ರೆ ಏನಪ್ಪ, 1/8 ಅಂತ ಅರ್ಥ. ಕ್ಲಿಯರ್. 1/8. ಕ್ಲಿಯರ್. ಸೊ 1/8 ಅಂದ್ರೆ 8ಕ್ಕೆ ಒಂದೇನಾಗ್ತಿದೆ, ಜಾಸ್ತಿ ಆಗ್ತಿದೆ. ಮೊದಲನೇ ವರ್ಷ ಅಂದ್ರೆ 8 ಇರೋದು 9 ಆಯ್ತು. ಕ್ಲಿಯರ್. ಎರಡನೇ ವರ್ಷನೂ 8 ಇರೋದು 9 ಆಯ್ತು ಅಲ್ವಾ. ಸೊ ಇದು ಫಸ್ಟ್ ಇಯರ್ ಆಯ್ತು, ಇದು ಸೆಕೆಂಡ್ ಇಯರ್ ಆಯ್ತು. ರೈಟ್. ಕ್ಲಿಯರ್. ಈಗ ಇಷ್ಟು ಮಾಡೋಣ, ಆಮೇಲೆ ನೋಡೋಣ. 64 ಆಯಿತು ಆ್ಯಂಡ್ 81 ಆಯಿತು. 64ನ ವ್ಯಾಲ್ಯೂ ಎಷ್ಟು, 25600 ಅಂತ ಇದು ಹೋಯಿತು. 64 4 ಆಯಿತು. ಸರ್ 00 ಹೋಗಲ್ವಲ್ಲ, ಏನಕ್ಕೆ ಹೋಗುತ್ತೆ, 400 ಆಯಿತು. ಇಲ್ಲೂ ಇಂಟು 400 ಮಾಡಿದ್ರೆ 81 ಇಂಟು 4 432 2 zeros ಆಯಿತು. 32,400 ಆಯಿತು 2 yearsಗೆ. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲ, ಇದೇನಿದು ಅಮೌಂಟ್ ಸಮ್. ಓಕೆನಾ. ಈಗ ನೋಡಿ, ಈ 32,400ಗೆ ನಾವು 12.5 ಕಾಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ 3 monthsಗೆ ಫೈಂಡ್ ಔಟ್ ಮಾಡಬೇಕು. ಸೊ 12/1/2 ಅಂದ್ರೇನು, 1/8. ಅದು ನಂಗೆ ಬರ್ಕೊಳ್ಳೋಣ. ಮತ್ತು 3 monthsಗೆ ಅಂದ್ರೆ ವರ್ಷದಲ್ಲಿ ಎಷ್ಟು ಮಂತ್ಸ್ ಇರುತ್ತೆ, 12. ಸೊ 3/12 ಅಂದ್ರೆ ಎಷ್ಟು, 1/4 ಅಂತ ಅರ್ಥ. ವಾ. ಕ್ಲಿಯರ್. ಸೊ ಸಾಲ್ವ್ ಮಾಡೋಣ ಬನ್ನಿ. ಓಕೆನಾ. ಸೊ 8 1 ಜಾ 8 4 ಜಾ 8 5 ಜಾ 450 or 4,500. ನೆಕ್ಸ್ಟ್ 4,500 ಡಿವೈಡೆಡ್ ಬೈ 4 ಇದೆ ಅಲ್ವಾ. ಸೊ 4 ಜಾ 5 ಜಾ 4050. 4050 4050 ಡಿವೈಡ್ ಬೈ 4 ಇದೆ. ಇದು 10 ಜಾ ಹೋಯ್ತು. ಎಸ್ ಸರ್. ನೆಕ್ಸ್ಟು 1 ಜಾ, ಇನ್ನೆಷ್ಟು ಉಳಿತು, 10 ಉಳಿತು. 2 ಜಾ ಉಳಿತು, 2 ಉಳಿತು, ಪಾಯಿಂಟ್ ಮಾಡಿದ್ರೆ 20 ಆಯಿತು. ಇಷ್ಟ ಆಯಿತು. 1012.5 ಆಯಿತು. ಕ್ಲಿಯರ್. ಸೊ ಇದಕ್ಕೆ 1012.5 ಆ್ಯಡ್ ಮಾಡಿದ್ರೆ ನಮ್ಗೆ ಏನು ಬಂತು, ಟೋಟಲ್ ಸಮ್ ಬಂತು ಅಲ್ವಾ. ಸೊ ಎಷ್ಟಾಯಿತು ಟೋಟಲ್ ಸಮ್ಮು ಹಾಗಾದರೆ. ಕ್ಲಿಯರ್. 1000 ಆ್ಯಡ್ ಮಾಡಿದ್ರೆ 33,412 ಆಯಿತು. 33,412.5 ಆಯಿತು. ಇದು ಟೋಟಲ್ ಸಮ್ ಆಯಿತು. ಕ್ಲಿಯರ್. ನಮ್ಗೆ ಏನು ಬೇಕು, ಜಸ್ಟ್ ಇಂಟ್ರೆಸ್ಟ್ ಬೇಕು ಅಷ್ಟೇ ಅಲ್ವಾ. ಸೊ ಇದರಲ್ಲಿ ನಾವು ಇನ್ವೆಸ್ಟ್ಮೆಂಟ್ ತೆಗೆದುಬಿಟ್ರೆ ಮುಗಿತಲ್ವಾ, 25,600 ರೂಪಾಯಿ. ಸೊ 33,000ದಲ್ಲಿ 25,000 ಹೋದ್ರೆ 7,000 ಚಿಲ್ಲರೆ ಒಂದೇ ಆಪ್ಷನ್ ಇರೋದು, ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್. ಇಲ್ಲಿ 12.5 ಇದೆ, ನಮಗೆ ಇಲ್ಲೂ ಸಮೇತ 12.5 ಬರಬೇಕು ಇದೊಂದು. ಓಕೆನಾ. ಒಳ್ಳೆ ಕ್ವಶನ್. ನೆಕ್ಸ್ಟ್ ನೋಡಿ, ದ ಫೋರ್ತ್ ಪ್ರಪೋರ್ಷನಲ್ ಟು ದ ಫಸ್ಟ್ ನಂಬರ್, ದ ಸೆಕೆಂಡ್ ನಂಬರ್ ಅಂಡ್ 20 is 36. If the sum of the first two numbers is 14, find the geometric mean of the first two numbers ಅಂತ ಕೇಳಿದ್ದಾರೆ. ನಿನ್ನೆ ಹಾರ್ಮೋನಿಕ್ ಮಾಡಿಸಿದ್ದೆ, ಇವತ್ತು ಜಿಯೋಮೆಟ್ರಿಕ್ ಮೀನ್. ಮೊದಲ ಸಂಖ್ಯೆ ಎರಡನೇ ಸಂಖ್ಯೆ ಮತ್ತು 20ಗಳಿಗೆ 4ನೇ ಅನುಪಾತ 36 ಆಗಿದೆ. ಮೊದಲ ಎರಡು ಸಂಖ್ಯೆಗಳ ಮೊತ್ತ 14 ಆಗಿದ್ರೆ ಆ ಎರಡು ಸಂಖ್ಯೆಗಳ ಜಿಯೋಮೆಟ್ರಿ ಮೀನ್ ಅನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. Fourth proportional to the first number, the fourth proportional to the second number. ಸೊ ಹಾಗಾದ್ರೆ ಫಸ್ಟ್ ನಂಬರ್ ಏನಪ್ಪ, ಎ ಇಷ್ಟು ಬಿ ಅಲ್ವಾ. ಫಸ್ಟ್ ನಂಬರ್ ಏನು 20, ಸೆಕೆಂಡ್ ನಂಬರ್ ಏನು 36. ಕ್ಲಿಯರ್. ಸೊ ಎಷ್ಟಾಯಿತು, 4 5 ಜಾ ಆ್ಯಂಡ್ 4 9 ಜಾ
ಸೊ ಎ ವ್ಯಾಲ್ಯೂ 5 ಆಯಿತು, ಬಿ ವ್ಯಾಲ್ಯೂ 9 ಆಯಿತು. ಓಕೆನಾ? ನೆಕ್ಸ್ಟ್ ನೋಡಿ, ಸಮ್ ಆಫ್ ದ ಫಸ್ಟ್ ಟೂ ನಂಬರ್ಸ್ ಈಸ್ 14 ಹಿಯರ್. ಸೊ 5x 5x ಪ್ಲಸ್ 9x ಇಸ್ ಈಕ್ವಲ್ ಟು 14 ಅಂತೆ. ಇವೆ ಅಲ್ವಾ ಫಸ್ಟ್ ಟು ನಂಬರ್ಸು. ಸೊ 14x ಇಸ್ ಈಕ್ವಲ್ ಟು 14 ಆದರೆ x ಇಸ್ ಈಕ್ವಲ್ ಟು ಏನಾಗುತ್ತೆ, 1 ಆಗುತ್ತೆ. ಓಕೆನಾ? ಅವ್ರು ಏನು ಕೇಳಿದರೆ ಜಿಯೋಮೆಟ್ರಿ ಮೀನ್. 5 ಇಂಟು 1 ಏನಾಯಿತು, 5 ಆಯಿತು ಫಸ್ಟ್ ನಂಬರು. 9 ಇಂಟು 1 ಏನಾಯಿತು, ಸೆಕೆಂಡ್ ನಂಬರು 9 ಆಯಿತು. ಕ್ಲಿಯರ್? ಸೊ ಜಿಯೋಮೆಟ್ರಿಕ್ ಮೀನ್ ಅಂದರೆ ಏನೂ ಇಲ್ಲ, ಡೈರೆಕ್ಟ್ ರೂಟ್ ಎ ಬಿ ಮಾಡೋದೆ ಅಲ್ವಾ. ಸೊ 5 ಇಂಟು 9, ಸೊ 3 ಆಚೆ ಬಂದರೆ 3 ರೂಟ್. ಓಕೆನಾ? ಸೊ ಬೇಸಿಕ್ ಕ್ವಶನ್. ಕ್ಲಿಯರ್? ಇಲ್ಲಿ ನೋಡಿ, ಯಾವಾಗ್ಲೂ ಸಮೇತ ಈ ತರ ಕೊಟ್ಟಿದ್ದಾರೆ ಅಂದ್ರೆ ಇದು ಒರಿಜಿನಲ್ ವ್ಯಾಲ್ಯೂ ಅಲ್ಲ, ಡಿವೈಡ್ ಮಾಡ್ಕೊಂಡು ಬಂದಿರುವಂತ ವ್ಯಾಲ್ಯೂ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ನೋಡಿ, ಇನ್ ಎ ಸ್ಕೂಲ್ ಕ್ಲಾಸ್ ಎ ಹ್ಯಾಸ್ 24 ಸ್ಟೂಡೆಂಟ್ಸ್ ವಿತ್ an average height of 160 centimeter and class B has 20 students with an average height of 168 centimeter. The average height of students in class C is 165 centimeter. If the overall average height of the students from class A, B, C is 164 centimeter, find the number of students in class C ಅಂತ ಕೇಳಿದ್ರು. ಓಕೆ, ಒಂದು ಶಾಲೆಯಲ್ಲಿ ಎ ತರಗತಿಯಲ್ಲಿ 24 ಜನ ವಿದ್ಯಾರ್ಥಿಗಳ ಸರಾಸರಿ ಎಷ್ಟು, 160 ಅಂತೆ. ಓಕೆ, ಪ್ಲಸ್ ಬಿ ತರಗತಿಯಲ್ಲಿ 20 ಜನದ್ದು ಸರಾಸರಿ ಎಷ್ಟು, 168 ಅಂತೆ ಆಗಿದೆ. ಸಿ ತರಗತಿ ವಿದ್ಯಾರ್ಥಿಗಳ ಸರಾಸರಿ 165 ಜನ ಕೊಟ್ಟಿಲ್ಲ, ಸೊ ಹಾಗಾಗಿ ನಾವು ಎಕ್ಸ್ ಅಂತ ಬರ್ಕೊಳ್ಳೋಣ, ತೊಂದರೆ ಇಲ್ಲ. ಡಿವೈಡೆಡ್ ಬೈ ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು, 20 + 24 44 ಪ್ಲಸ್ ಇಲ್ಲಿ ಗೊತ್ತಿಲ್ಲ, ನಾವು ಅದನ್ನೇ ಫೈಂಡ್ ಔಟ್ ಮಾಡ್ಬೇಕಲ್ಲ, ಸೊ ಎಕ್ಸ್. ನೆಕ್ಸ್ಟ್ ಎ ಬಿ ಸಿ 3 ತರಗತಿಗಳ ಎಲ್ಲಾ ವಿದ್ಯಾರ್ಥಿಗಳ ಒಟ್ಟಾರೆ ಸರಾಸರಿ 164 ಸೆಂಟಿಮೀಟರ್. ಹಾಗಾದ್ರೆ ಸಿ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ. ಓಕೆ, ಇಷ್ಟೇ, ಇನ್ನೇನಿಲ್ಲ. ಇದನ್ನು ನೀವು ಡಿವಿಯೇಷನ್ ಮಾಡ್ತೀರಾ, ಡಿವಿಯೇಷನ್ ಮಾಡಿ, ಮಲ್ಟಿಪ್ಲಿಕೇಶನ್ ಮಾಡ್ತೀರಾ, ಮಲ್ಟಿಪ್ಲಿಕೇಶನ್ ಮಾಡಿ, ನಾವು ಹಿಂಗೆ ಬೇಕಾದ್ರೂ ಮಾಡ್ಬೋದು. ಸೊ ನಾವು ನಾರ್ಮಲ್ ಆಗಿ ಮಾಡ್ತಾ ಇದ್ವಿ. ಇದು ಎ, ಇದು ಬಿ ಅಂಡ್ ಇದು ಸಿ, ಡಿವೈಡೆಡ್ ಬೈ ಟೋಟಲ್ ಎಷ್ಟು 44 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 164. ಕ್ಲಿಯರ್? ಟೋಟಲ್ ನಂಬರ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್ ಮಾಡ್ತಾ ಇದ್ವಿ ಅಷ್ಟೇ. ಕ್ಲಿಯರ್? ಸೊ ಸಮ್ 24 ಇಂಟು 160 ಎಷ್ಟಾಯಿತು, 24 ಇಂಟು 15 ಎಷ್ಟಾಯ್ತು ಅಂದರೆ 360 ಆಯಿತು. 360 + 24 384 ಆಯಿತು, 3840 ಆಯಿತು. ಹಿಂಗೆ ನಾವು ಮನಸ್ಸಲ್ಲೇ ಮಾಡಬೇಕು, ಅದನ್ನು ನಾವು ಕಲಿಬೇಕು. ಕ್ಲಿಯರ್? ನೆಕ್ಸ್ಟ್ 168 ಇಂಟು 2 ಎಷ್ಟಾಯಿತು, 336 ಆಯಿತು, 3360 ಆಯಿತು. ಪ್ಲಸ್ 165x ಇಸ್ ಈಕ್ವಲ್ ಟು 164 ಇಂಟು 44 ಅಲ್ವಾ. ಸೊ 164 ಇಂಟು 4 ಎಷ್ಟಾಯಿತು, 656 ಆಯಿತು. ಇನ್ನೇನು ಉಳಿತು, 11 ಉಳಿತು. 656 ಇಂಟು 11 ನಮಗೆ ಶಾರ್ಟ್ ಟ್ರಿಕ್ ಗೊತ್ತು, ಏನು, ಇಲ್ಲಿ 6 ಇರೋದು ಹಂಗೆ ಬರ್ಕೋಬೇಕು. 5 + 6 ಏನು, 11, ಒಂದು ಕ್ಯಾರಿ ಹೋಗುತ್ತೆ, ಇಲ್ಲಿ ಹಂಗೆ ಬರ್ಕೋಬೇಕು. ನೆಕ್ಸ್ಟ್ 5 6 5 + 6 11. ಓಕೆ, 5 + 6 11 + 1 12 ಆಯಿತು, 2 ಅಂಡ್ ಇದು 7 ಆಯಿತು. ಕ್ಲಿಯರಾ? ಸೊ ಎಷ್ಟಾಯಿತು, 7216 ಆಯಿತು. ಪ್ಲಸ್ ಎಕ್ಸ್ ಇಂಟು 164 ಏನಾಯಿತು, 164x ಆಯಿತು. ಇದೇನಪ್ಪ? ಎಸ್ ಸರ್. ನೆಕ್ಸ್ಟು 3840 ಪ್ಲಸ್ 3360 ಎಷ್ಟಾಗುತ್ತೆ, 60 + 40 ಎಷ್ಟಾಯಿತು, 100 ಆಯಿತು. ಒಂದು ಕ್ಯಾರಿ ಆಯಿತು. ಈ ಕಡೆ ಇದಕ್ಕೆ ಈ ಕಡೆ ಕೊಡಿ, 34 ಆಯಿತು. 34 + 38 ಎಷ್ಟಾಯಿತು, 72 ಆಯಿತು. ಅಂದರೆ 7200 ಆಯಿತು. ಪ್ಲಸ್ 165x is equal to 7216 ಪ್ಲಸ್ 164x. ಕ್ಲಿಯರಾ? ರೈಟ್? ಸೊ ಇದನ್ನ ಈ ಕಡೆ ತಗೊಬನ್ನಿ, ಅದನ್ನ ಆ ಕಡೆ ತಗೊಂಡೋಗಿ, ಆರ್ ಆರ್ ಆರ್. ಇದನ್ನ ಈ ಕಡೆ ತಗೊಬನ್ನಿ, 165x ಅಲ್ಲಿ 164x ಹೋದ್ರೆ ಇನ್ನು ಎಕ್ಸ್ ಬರುತ್ತೆ. ಕ್ಲಿಯರಾ? ಸೊ ಇದನ್ನ ಆ ಕಡೆ ತಗೊಂಡೋಗಿ 7216 ಅಲ್ಲಿ 7200 ಹೋದ್ರೆ ಎಷ್ಟು ಬರುತ್ತೆ, 16 ಬರುತ್ತೆ. ಹಾಗಾದ್ರೆ ಸಿ ಅಲ್ಲಿ ಎಷ್ಟು ಜನ ಇದ್ದಾರೆ, 16 ಮೆಂಬರ್ ಸ್ಟೂಡೆಂಟ್ಸ್ ಇದ್ದಾರೆ. ಕ್ಲಿಯರಾ? ಓಕೆನಾ? ರೈಟ್? ನೆಕ್ಸ್ಟ್, ಎಡ್ವರ್ಡೋ, ಅಬ್ರಾಹಂ ಅಂಡ್ ಝೇವಿಯರ್ ಕ್ಯಾನ್ ಫಿನಿಶ್ ಎ ಸರ್ಟನ್ ಪೀಸ್ ಆಫ್ ವರ್ಕ್ ಇನ್ 6, 34 and 36 days respectively. Okay, all three of them started the work together. Okay, Eduardo left the work after 2 days and Abraham left just 3 days before the work was completed. Find the total number of days taken for the work to be completed ಅಂತ ಕೇಳಿದ್ರು. ಓಕೆ, ಎಡ್ವರ್ಡ್, ಅಬ್ರಾಹಂ ಮತ್ತು ಝೇವಿಯರ್ ಅವರು ಈ ತರ 3 ಜನ ಇದ್ದಾರೆ. ಒಂದು ಕೆಲಸವನ್ನ
6 ದಿನ 34 ದಿನ 36 ದಿನದಲ್ಲಿ ಪೂರ್ಣಗೊಳಿಸಬಹುದು. ಓಕೆನಾ. ಸೊ ಮೂವರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸ್ತಾರೆ. ಎಡ್ವರ್ಡ್ 2 ದಿನಗಳ ನಂತರ ಏನೋ ಒಂದು ಎಮರ್ಜೆನ್ಸಿಯಿಂದ ಕೆಲಸ ಬಿಟ್ಟು ಹೋಗ್ಬಿಡ್ತಾನೆ. ಮತ್ತೆ ಅಬ್ರಹಾಂ ಕೆಲಸ ಪೂರ್ಣಗೊಳ್ಳುವ 3 ದಿನಗಳ ಮೊದಲು ಕೆಲಸವನ್ನು ಬಿಡ್ತಾನೆ. ಇನ್ನೇನು 3 ದಿನ ಅಲ್ಲಿ ಕ್ಲೋಸ್ ಆಗ್ಬೇಕಿತ್ತು ಕೆಲಸ ಎಲ್ಲಾನು, ಅವಾಗ ಬಿಟ್ಟು ಹೋಗ್ತಾರೆ ಯಾರು, ಅಬ್ರಹಾಂ. ನೆಕ್ಸ್ಟ್, ಕೆಲಸ ಪೂರ್ಣಗೊಳ್ಳಲು ಒಟ್ಟು ಎಷ್ಟು ದಿನ ಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಸೊ ನಾವು ಟೋಟಲ್ ವರ್ಕ್ ಅನ್ನು ಫೈಂಡ್ ಔಟ್ ಮಾಡಬೇಕಲ್ಲ. ಸೊ ಟೋಟಲ್ ವರ್ಕ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ LCM ಅನ್ನು ತೆಗಿಬೇಕು ಅಲ್ವಾ. ಇಲ್ಲಿ ತಗೊಂತೀನಿ, ಇಲ್ಲೇ ತಗೊಳ್ಳೋಣ ತಗೋರಿ. ಕ್ಲಿಯರ್. ಸೊ ಇದನ್ನ ನಾವು ಏನಂತ ಬರೀಬಹುದು, 2 × 3. ಇದನ್ನ ನಾವು ಏನಂತ ಬರೀಬಹುದು, 17 × 2. ಇದನ್ನ ನಾವು ಏನಂತ ಬರೀಬಹುದು, 6² ಅಂದ್ರೆ 2² × 3². ಕ್ಲಿಯರ್. ಸೊ ಹಾಗಾದ್ರೆ LCM ಬೇಕಂದ್ರೆ ಹೈಯೆಸ್ಟ್ ಪವರ್ ನ ತಗೋಬೇಕಾಗುತ್ತೆ. ಸೊ 2 ದ ಹೈಯೆಸ್ಟ್ ಪವರ್ 2², 3 ದ ಹೈಯೆಸ್ಟ್ ಪವರ್ 3² ಅಂಡ್ 17 17. ಓಕೆನಾ. ಸೊ ಇದೇನಾಯ್ತು, 36 ಆಯ್ತು, ಅವರೇ ಕೊಟ್ಟಿದ್ದಾರೆ. ಸೊ 36 × 17. ಕ್ಲಿಯರ್. ಸೊ 17 6 102, 10 ಕ್ಯಾರಿ, 17 3 51 + 10 61, 612 ಆಯ್ತು. ಓಕೆನಾ. ಸೊ ಈ ತರ ಫೈಂಡ್ ಔಟ್ ಮಾಡೋದು. ನಾವು ಡಬಲ್ ಮಾಡ್ಕೊಂಡು ಹೋದ್ರೆ ದಿನ ಪೂರ್ತಿ ನಾವು ಡಬಲ್ ಮಾಡ್ಕೊಂಡು ಹೋಗ್ಬೇಕಾಗ್ತಾ ಇರುತ್ತೆ. ಕ್ಲಿಯರ್. ಯಾಕಂದ್ರೆ ಇಲ್ಲಿ ಒಂದು ಪ್ರೈಮ್ ನಂಬರ್ ಇದೆ. ಕ್ಲಿಯರ್. ಸೊ ಡಬಲ್ ಮಾಡ್ಕೊಂಡು ಹೋದ್ರೆ ಬೇಗ ಆನ್ಸರ್ ಸಿಗಲ್ಲ. ಇದು ಅರ್ಥ ಮಾಡ್ಕೋಬೇಕು. ಓಕೆನಾ. ಸೊ 6 ಟೇಬಲ್ ಅಲ್ಲಿ 612 ಯಾವಾಗ ಬರುತ್ತೆ, ಅದನ್ನ ಇನ್ನೂ ಈಜಿ. ಕ್ಲಿಯರ್. ಇಲ್ಲಿ ನೋಡಿ, 6 ಅಲ್ಲಿ ಏನಿದೆ, 2 × 3 ಐತೆ. ಅಲ್ಲಿ ಏನೈತೆ, 2 × 3 ಐತೆ. ಇನ್ನು ಏನಿಲ್ಲ, 17 ಇಲ್ಲ. ಓಕೆನಾ. ಇಲ್ಲಿ ಒಂದು 2 ಇಲ್ಲ, ಒಂದು 3 ಇಲ್ಲ. ಸೊ 17 × 6 ಎಷ್ಟು, 102, ಮುಗೀತು. ನೆಕ್ಸ್ಟ್ ಇಲ್ಲಿ 17 × 2 ಐತೆ. ಓಕೆನಾ. ಇನ್ನೇನಿಲ್ಲ, 3² ಅಂಡ್ 2 ಇಲ್ಲ. ಸೊ 18 ಆಯ್ತು. ಇಲ್ಲಿ 36 × 17 ಅವರೇ ಕೊಟ್ಬಿಟ್ಟಿದ್ದಾರೆ. ರೈಟ್. ಈಗ ಅಬ್ರಹಾಮು, ಸರಿ, ಎಡ್ವರ್ಡ್ 2 ಡೇಸ್ ಕೆಲಸ ಮಾಡ್ತಾನೆ. ಸೊ ಎಡ್ವರ್ಡ್ ಎಷ್ಟು, 102 × 2 ಪ್ಲಸ್ ಅಬ್ರಹಾಮ್ದು 18 ಇಂಟು 3 ದಿನಗಳ ಮೊದಲೇ ಕೆಲಸವನ್ನು ಬಿಡ್ತಾನೆ ಅಂದ್ರೆ x - 3 ಪ್ಲಸ್ ಜೇವಿಯರ್ ಎಷ್ಟು, 17. ಇನ್ನು ಉಳಿದಿರೋ ದಿನದಲ್ಲಿ ಜೇವಿಯರ್ ಕೆಲಸ ಮಾಡ್ತಾನೆ. ಸೊ 17x = ಟೋಟಲ್ LCM ಎಷ್ಟು, 612 ಅವರೇ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಷ್ಟು ಮಾಡಿದ್ರೆ ನಮ್ಮ ಆನ್ಸರ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ 204 ಆಯ್ತು, ಪ್ಲಸ್ 18 × x 18x ಮೈನಸ್ 54 ಪ್ಲಸ್ 17x = 612. ಕ್ಲಿಯರ್. ಸೊ 204 ಅಲ್ಲಿ 54 ಹೋದ್ರೆ 150 ಆಯ್ತು. ಓಕೆನಾ. ಸೊ 150 ಆ ಕಡೆ ಹೋದ್ರೆ 612 ಅಲ್ಲಿ 150 ಹೋದ್ರೆ ದಟ್ ಈಸ್ 452. ಓಕೆನಾ. ಸೊ 35x ಆಯ್ತಲ್ವ, ಇದು 18x + 17x 35x ಆಯ್ತು. ಸೊ ಇದು 150 ಆಯ್ತು. 612 ಅಲ್ಲಿ 150 ಹೋದ್ರೆ ದಟ್ ಈಸ್ 452. ನೆಕ್ಸ್ಟ್ x = 452 ಡಿವೈಡೆಡ್ ಬೈ 35. 35 1 × 35. ಇನ್ನೆಷ್ಟು ಉಳಿತು, 10 ಉಳಿತು, 102 ಆಯಿತು. 102 ಮೀನ್ಸ್ ಓಕೆ, 150 ಹೋಯ್ತು. ಸರಿ, 462 ಆಗುತ್ತಲ್ಲ, 12 ಅಲ್ಲ. ಸೊ 612 ಅಲ್ಲಿ 150 ಹತ್ರ 462 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಉಳಿತು 11 ಉಳಿತು, 112 ಆಯಿತು. ಸೊ 35 3 × 105. ಸೊ 13 ಪಾಯಿಂಟ್ ಬರಬೇಕು, ಒಂದೇ ಆಪ್ಷನ್. ಓಕೆನಾ. ಸಾರಿ, 462 ಆಗುತ್ತೆ. ಕ್ಲಿಯರ್. ಸೊ 13.2. ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. A solid cylinder of radius 6 cm and height 14 cm is melted and recast into hollow cylinder of half the height of the original cylinder. If the outer radius of the hollow cylinder is twice its inner radius, find the outer radius of the hollow cylinder ಅಂತ ಕೇಳಿದ್ರು. ಓಕೆ, 6 ಸೆಂಟಿಮೀಟರ್ ತ್ರಿಜ್ಯ ಮತ್ತು 14 ಸೆಂಟಿಮೀಟರ್ ಎತ್ತರ ಹೊಂದಿರುವ ಒಂದು ಘನ ಸಿಲಿಂಡರ್ ಅನ್ನು ಕರಗಿಸಿ. ಅಂದ್ರೆ ಸೊ ಆರ್ ಎಷ್ಟು 6, ಹೈಟ್ ಎಷ್ಟು 14. ಓಕೆನಾ. ಸೊ ಒಂದು ಸಿಲಿಂಡರ್ ಇದೆ, ಅದನ್ನ ಕರಗಿಸಿ ಅದರ ಮೂಲ ಎತ್ತರದ ಅರ್ಧ ಎತ್ತವಿರುವ, ಮೂಲ ಎತ್ತರ ಎಷ್ಟು 14 ಅಂದ್ರೆ ಇದರ ಅರ್ಧ ಎಷ್ಟು 7
ಅಲ್ವಾ, ಎತ್ತರ ಇರೋ ಒಂದು ಟೊಳ್ಳು ಸಿಲಿಂಡರ್ ಅಂದ್ರೆ ಒಳ್ಳೆ ಸಿಲಿಂಡರ್ ಆಗಿ ಮರುರೂಪಿಸಲಾಗಿದೆ. ಅದನ್ನ ಆತರ ಮಾಡ್ತಾರೆ. ಟೊಳ್ಳು ಸಿಲಿಂಡರ್ನ ಹೊರ ತ್ರಿಜ್ಯವು ಅದರ ಒಳ ತ್ರಿಜ್ಯದ 2 ಪಟ್ಟು ಇದ್ರೆ ಅಂದ್ರೆ ಹೊಲೋ ಸಿಲಿಂಡರ್ಗೆ ಎಷ್ಟಿರುತ್ತೆ ರೇಡಿಯಸ್? 2 ರೇಡಿಯಸ್ ಇರುತ್ತೆ. ಕ್ಯಾಪಿಟಲ್ ಆರ್ ಮತ್ತೆ ಸ್ಮಾಲ್ ಆರ್. ಕ್ಯಾಪಿಟಲ್ ಆರ್ ಏನಂತೆ, ಸ್ಮಾಲ್ ಆರ್ ಡಬಲ್ ಅಂತೆ ಅವ್ರು ಹೇಳ್ತಿರೋದ್ ಪ್ರಕಾರ. ಓಕೆನಾ? ಸೊ ಟೊಳ್ಳು ಸಿಲಿಂಡರ್ನ ಹೊರ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರೆ, ಹಾಗಾದ್ರೆ ಫೈಂಡ್ ದ ಔಟರ್ ರೇಡಿಯಸ್ ಆಫ್ ದ ಹೊಲೋ ಸಿಲಿಂಡರ್ ಅಂತ ಕೇಳಿದ್ರು. ಸೊ ಬೇಸಿಕ್ ಕ್ವಶನ್. ಸೊ ಫಸ್ಟ್ ನಾವು ಕರಗಿಸ್ತಿದ್ವಿ ಅಂದ್ರೆ ಆ ಸಿಲಿಂಡರ್ದು ಏನು ನಮ್ಗೆ ವ್ಯಾಲ್ಯೂಮ್ ಬೇಕು. ಸೊ ಸಿಲಿಂಡರ್ದು ವ್ಯಾಲ್ಯೂಮ್ ಏನಾಗುತ್ತೆ? ಸಿಲಿಂಡರ್ದು ವ್ಯಾಲ್ಯೂಮ್ ಬಂದ್ಬಿಟ್ಟು ಪೈ ಆರ್ ಸ್ಕ್ವೇರ್ ಎಚ್. ಇದು ಸಿಲಿಂಡರ್ದು ವ್ಯಾಲ್ಯೂಮ್. ಈಗ ನಾವು ಏನನ್ನ ಕರಗಿಸ್ತಾ ಇದೀವಿ? ಕರಗಿಸಿ ಏನನ್ನ ಮಾಡ್ತಿದ್ದೀವಿ? ಆಲೋ ಸಿಲಿಂಡರ್. ಆಲೋ ಸಿಲಿಂಡರ್ ಏನು? ಪೈ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಸ್ಮಾಲ್ ಆರ್ ಸ್ಕ್ವೇರ್ ಇಂಟು ಎಚ್. ಕ್ಲಿಯರ್? ಸೊ ಇಷ್ಟು ಫಾರ್ಮುಲಾದಿಂದ ಬಂತು. ಓಕೆನಾ? ಸೊ ಪೈ ಹೋಗುತ್ತೆ, ಪೈ ಹೋಗುತ್ತೆ. ಕ್ಲಿಯರ್? ಸೊ ಇದು ಆರ್ ಸ್ಕ್ವೇರ್ ಇಂಟು, ಕ್ಲಿಯರ್? ಸೊ ಆರ್ ಅವರೇ ಕೊಟ್ಟಿದ್ರೆ ಎಷ್ಟು? 36 ಆಯಿತು ಇಂಟು ಎಚ್ ಎಷ್ಟು? 14 ಆಯಿತು. ಓಕೆನಾ? ಸೊ ಹೆಚ್ಚು ಕ್ಯಾನ್ಸಲ್ ಮಾಡೋಂಗಿಲ್ಲ. ಯಾಕೆ? ಇಲ್ಲಿ ತಗೊಂಡಿರೋದು 14, ಬಟ್ ಇಲ್ಲಿ ತಗೊಂಡಿರೋದು ಏನು? ಇದರ ಅರ್ಧ ಅಂದ್ರೆ ಏನಾಗುತ್ತೆ? 7 ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಅವರೇ ಕೊಟ್ಟಿದ್ರೆ ಔಟರ್ ರೇಡಿಯಸ್ ಇನ್ನರ್ ರೇಡಿಯಸ್ಗೆ ಡಬಲ್ ಅಂತೆ. ಆರ್ ಇಸ್ ಈಕ್ವಲ್ ಟು 2r. ಹಾಗಾದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಕಾಣಿಸ್ತಿಲ್ಲೋ ಇಲ್ಲಿ, ಆರ್ ಇಸ್ ಈಕ್ವಲ್ ಟು 2r. ಓಕೆನಾ? ಹಾಗಾದ್ರೆ ಸ್ಮಾಲ್ ಆರ್ ಇಸ್ ಈಕ್ವಲ್ ಟು ಏನು? r/2. ಇದನ್ನು ನೆನಪಿಟ್ಕೋಬೇಕು. ಕ್ಲಿಯರ್? ರೈಟ್? ಈಗ ಪೈ ಹೋಯ್ತಾ? ಆರ್ ಸ್ಕ್ವೇರ್ನ ಆರ್ ಸ್ಕ್ವೇರ್ ಅಂತ ಹಂಗೆ ಬರ್ಕೊಳ್ಳೋಣ. ಮೈನಸ್ ಆರ್ ಸ್ಕ್ವೇರ್ ಅಂದ್ರೆ ಏನಪ್ಪ? ಸ್ಮಾಲ್ ಆರ್ ಇಸ್ ಈಕ್ವಲ್ ಟು r/2. ಆರ್ ಸ್ಕ್ವೇರ್ ಅಂದ್ರೆ ಆರ್ ಸ್ಕ್ವೇರ್ ಬೈ 2 ಸ್ಕ್ವೇರ್, ದಟ್ ಈಸ್ ಆರ್ ಸ್ಕ್ವೇರ್ ಬೈ 2 ಸ್ಕ್ವೇರ್ ಎಷ್ಟಾಗುತ್ತೆ? 4 ಆಗುತ್ತೆ. ಇಂಟು ಎಚ್ ಎಷ್ಟು? 7 ಅಲ್ವಾ? ಅದರ ಅರ್ಧ. ಅಲ್ಲಿ ಪೂರ್ತಿ ಇಲ್ಲ, ಇದರ ಅರ್ಧ. 7 1 7 2 ಕ್ಲಿಯರ್? ಸೊ ಎಷ್ಟಾಯ್ತು? 72 ಆಯ್ತು. 72 ಇಸ್ ಈಕ್ವಲ್ ಟು ಇದು 4r ಸ್ಕ್ವೇರ್ ಆಯಿತು ಮೈನಸ್ ಆರ್ ಸ್ಕ್ವೇರ್. 4r ಸ್ಕ್ವೇರ್ ಅಲ್ಲಿ ಒಂದು ಆರ್ ಸ್ಕ್ವೇರ್ ಹೋದ್ರೆ ಎಷ್ಟು? 3r ಸ್ಕ್ವೇರ್ ಡಿವೈಡೆಡ್ ಬೈ 4ನ ಹಂಗೆ ಬರ್ಕೊಳ್ಳೋಣ. ಓಕೆನಾ? ಸೊ 3 1 324 ಕ್ಲಿಯರ್? ಸೊ 24 ಇಂಟು 4 ಎಷ್ಟಾಯಿತು? 96 ಆಯಿತು. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯಿತು? 96 ಆಯಿತು. ಹಾಗಾದ್ರೆ ಅವ್ರು ಏನು ಕೇಳಿದ್ದಾರೆ? ಆರ್ನ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಆರ್ನ ವ್ಯಾಲ್ಯೂ ಏನಾಗುತ್ತೆ? ರೂಟ್ 96ನ ನಾವೇನಂತ ಬರ್ಕೋಬೋದು? 16 ಇಂಟು 6 ಅಂತ ಬರ್ಕೋಬೋದು ಅಲ್ವಾ? ರೂಟ್ 16ನ ವ್ಯಾಲ್ಯೂ ಏನು? 4 ರೂಟ್ 6. 16ನ ವ್ಯಾಲ್ಯೂ 4 ಆಚೆ ಬರುತ್ತೆ, ಇನ್ನು ರೂಟ್ 6 ಹಂಗಿರುತ್ತೆ. ಸೊ ಆನ್ಸರ್ ಏನು? 4 ರೂಟ್ 6. ಕ್ಲಿಯರ್ ಇದೆಯಾ? ಸೊ ನೀವು ಹಿಂಗೂ ಬೇಕಾದ್ರೂ ಮಾಡ್ಬೋದು. ಇಲ್ಲ ನೋಡಿ, ವ್ಯಾಲ್ಯೂಮ್ನ ಫೈಂಡ್ ಔಟ್ ಮಾಡಿ ಇಲ್ಲಿ ಪುಟ್ ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಸೊ ಯಾಕೆ ಒಂದು ಸ್ಟೆಪ್ ಅನ್ನು ಜಾಸ್ತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಹೇಳ್ತೀನಿ. ಯಾವುದೇ ಒಂದು ಕ್ವಶನ್ ಕೊಡ್ಲಿ, ಮೆಲ್ಟಿಂಗ್ಸ್ ಮೆಲ್ಟ್ ಮತ್ತೆ ರಿಕ್ಯಾಸ್ಟ್ ಈ ತರ ಕೊಟ್ರೆ ನೀವು ಫಸ್ಟ್ ಅದು ಯಾವ್ದ್ರಿಂದ ಮೆಲ್ಟ್ ಮಾಡ್ತೀವಿ ನಾವು ಅದನ್ನ ಫಾರ್ಮುಲಾ ಬರ್ಕೊಂಡು ಮತ್ತೆ ಹೆಂಗೆ ಅದನ್ನ ರೂಪಿಸ್ತೀವೋ ಅದನ್ನ ಆಪೋಸಿಟ್ ಬರ್ಕೊಂಡ್ರೆ ಕಡತ ಹೊಡೆದ್ಬಿಟ್ರೆ ಆನ್ಸರ್ ಈಸಿಯಾಗಿ ಬಂದ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, 3 to the power of -5. ಓಕೆ, 3 to the power of -5 ಅನ್ನಂದ್ರು ಒಂದೇ, 1/3 to the power of 5 ಅಂದ್ರೂ ಒಂದೇ. ಓಕೆನಾ? ಇದು ಮೇಲ್ಗಡೆ ಹೋದ್ರೆ ಆ 3 to the power of -5 ಆಗುತ್ತೆ. ಅದು ನೆನ್ಪಿಟ್ಕೋಬೇಕು. ಕ್ಲಿಯರಾ? ಓಕೆ. ಅಂಡ್ 8 to the power of 5 ಓಕೆ ಇಂಟು 125 ಕ್ಯೂಬ್ ಇಂಟು 36 ಕ್ಯೂಬ್ ಡಿವೈಡೆಡ್ ಬೈ 100 to the power of 4 ಇಂಟು 256 ಇಂಟು 216 ಇಂಟು 2 ಸ್ಕ್ವೇರ್ ಅಂತ ಇದೆ. ಓಕೆ, ಹಾಗಾದ್ರೆ 1/3 to the power of 5 ಇಷ್ಟು ಬಂತಲ್ವಾ? ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, 8 to the power of 5ನ ನೋಡಿ ಎಲ್ಲಾನು ನೀವು 8ಗಾದ್ರೂ ಕನ್ವರ್ಟ್ ಮಾಡ್ಕೊಂಡು ಹೋಗಿ, ಇಲ್ಲ ಎಲ್ಲಾನು 2ಗಾದ್ರೂ ಕನ್ವರ್ಟ್ ಮಾಡ್ಕೊಂಡು ಹೋಗಿ, ಆರ್ 4ಗಾದ್ರೂ ಕನ್ವರ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಬಿಕಾಸ್ ನೋಡಿ ಇದು 4 ಮಲ್ಟಿಪಲ್, ಇದು 4 ಮಲ್ಟಿಪಲ್ ಎಲ್ಲಾನು ಸಮೇತ ಇಲ್ಲಿ 2 ಇದೆ. ಕ್ಲಿಯರ್? ಇಲ್ಲಿ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗ್ತಿದೆ ನೋಡಿ, ಇದು 6 ಸ್ಕ್ವೇರ್ ಒಳಗಡೆ ಅಂದ್ರೆ 2 ಇಂಟು 3 ಆಗುತ್ತೆ. ಇಲ್ಲೂ ಅಷ್ಟೇ 6 ಕ್ಯೂಬ್ ಅಂದ್ರೆ 2 ಕ್ಯೂಬ್ ಇಂಟು 3 ಕ್ಯೂಬ್ ಆಗುತ್ತೆ. ಕ್ಲಿಯರ್? ಇದು 256 ಅಂದ್ರೆ 2 to the power of 8 ಆಗುತ್ತೆ. ಕ್ಲಿಯರ್? ಸೊ ಅಂದ್ರೆ ನಾವು ಎಲ್ಲಾ ಸೊಲ್ಯೂಷನ್ ಒಂದು 8ಗಾದ್ರೂ ತಗೊಂಡು ಹೋಗ್ಬೇಕು, ಇಲ್ಲ 2ಗಾದ್ರೂ ತಗೊಂಡು ಹೋಗ್ಬೇಕು, ಇಲ್ಲ 4ಗಾದ್ರೂ ತಗೊಂಡು ಹೋಗ್ಬೇಕು. ಕ್ಲಿಯರ್? ಇಲ್ಲೂ ಅದೇ ತರ ಇಲ್ಲಿ ಏನು ತಗೊಂಡು ಹೋಗಕ್ಕಾಗಲ್ಲ, 5 ಹಂಗೆ ಇರುತ್ತೆ. ಇಲ್ಲಿ ನಾವು 3ಗಾದ್ರೂ ತಗೊಂಡು ಹೋಗ್ಬೇಕು, ಇಲ್ಲ 6ಗಾದ್ರೂ ತಗೊಂಡು ಹೋಗ್ಬೇಕು. ಕ್ಲಿಯರ್? ಸೊ ಎಲ್ಲಾನು ಸಮೇತ ನಾವು ಏನ್ ಮಾಡೋಣ, 2ಗೆ 3ಗೆ 5ಗೆ ತಗೊಂಡು ಹೋಗೋಣ. ಆಗ ನಮ್ಗೆ ಕಡತ ಹೊಡೆಯೋದು ಈಸಿ ಆಗುತ್ತೆ. ಓಕೆನಾ? ರೈಟ್. ಸೊ 8 to the power of 5 ಅಂದ್ರೆ ಏನಪ್ಪ? ಸೊ 8ನ ನಾವು ಬರ್ಕೋಬಹುದು 2 ಕ್ಯೂಬ್ ಇಂಟು 5. ಹಾಗಾದ್ರೆ ಎಷ್ಟಾಯ್ತು? 2 to the power of 15 ಆಯ್ತು. ಕ್ಲಿಯರ್?
ಏನಾಯ್ತು ಇದು 2 ಟು ದ ಪವರ್ ಆಫ್ 15 ನೆಕ್ಸ್ಟ್ ಇಂಟು 125 ಕ್ಯೂಬ್ ಅಂದರೆ 125 ಅಂದ್ರೆ 5 ಕ್ಯೂಬ್ ಇದು ಕ್ಯೂಬ್ ಮಾಡಿದ್ರೆ 5 ಟು ದಿ ಪವರ್ ಆಫ್ 9 ಆಯಿತು ಕ್ಲಿಯರ್ ಇಂಟು 36 ಕ್ಯೂಬ್ ಅಂದರೆ 6 ಸ್ಕ್ವೇರ್ ಕ್ಯೂಬ್ ಓಕೆನಾ ಸೊ ಟೋಟಲ್ ಎಷ್ಟಾಯಿತು 6 ಟು ದಿ ಪವರ್ ಆಫ್ 6 ಇದನ್ನೇ ನಾವು 2 ಟು ದಿ ಪವರ್ ಆಫ್ 6 ಇಂಟು 3 ಟು ದಿ ಪವರ್ ಆಫ್ 6 ಅಂತ ಬರ್ಕೋಬೋದಾ ಕ್ಲಿಯರ್ ಸೊ ಬರ್ಕೋಬೋದು ಸೊ ಮೇಲ್ಗಡೆಯಿಂದ ಇಷ್ಟು ಬಂತು ಕೆಳಗಡೆ 2 ಸ್ಕ್ವೇರ್ ಹಂಗೆ ಬರ್ಕೊಳ್ಳೋಣ ಇಂಟು 216 ಅಂದರೆ 6 ಕ್ಯೂಬ್ ಅಲ್ವೇನಪ್ಪ ಸೊ ಅಗೇನ್ 6ನ ನಾವೇನಂತ ಬರಿಬೋದು 2 ಇಂಟು 3 2 ಇಂಟು 3 ಕ್ಯೂಬ್ ಮೀನ್ಸ್ 2 ಕ್ಯೂಬ್ ಇಂಟು 3 ಕ್ಯೂಬ್ ಬಂತಲ್ವಾ ನೆಕ್ಸ್ಟ್ 256 ನಾವೇನಂತ ಬರಿಬೋದು 2 ಟು ದಿ ಪವರ್ ಆಫ್ 8 ಇಲ್ಲಿ ನೋಡಿ 2 ಟು ದಿ ಪವರ್ ಆಫ್ 5 ಎಷ್ಟು 32 2 ಟು ದಿ ಪವರ್ ಆಫ್ 6 ಎಷ್ಟು 64 2 ಟು ದಿ ಪವರ್ ಆಫ್ 7 ಎಷ್ಟು 128 2 ಟು ದಿ ಪವರ್ ಆಫ್ 8 ಎಷ್ಟು 256 ನೆಕ್ಸ್ಟ್ 100 ಟು ದಿ ಪವರ್ ಆಫ್ 4 ಇದೆ 100ನ ನಾವೇನಂತ ಬರಿಬೋದು 10 ಸ್ಕ್ವೇರ್ ಇಂಟು 4 ಅಲ್ವಾ ಸೊ 10 ಟು ದಿ ಪವರ್ ಆಫ್ 8 ಆಯಿತು ಏನಾಯಿತು 10 ಟು ದಿ ಪವರ್ ಆಫ್ 8 ಆಯಿತು ಕ್ಲಿಯರ್ ಸೊ 10 ಟು ದಿ ಪವರ್ ಆಫ್ 8ನ ನಾವು ಬರಿಬೋದು 2 ಇಂಟು 5 ಟು ದಿ ಪವರ್ ಆಫ್ 8 ಅಲ್ವಾ 10ನ ನಾವು 2 ಇಂಟು 5 ಅಂತ ಬರಿಬೋದು ಅಲ್ವೇನಪ್ಪ ಸೊ ಏನಾಯಿತು 2 ಟು ದಿ ಪವರ್ ಆಫ್ 8 ಇಂಟು 5 ಟು ದಿ ಪವರ್ ಆಫ್ 8 ಓಕೆನಾ ಸೊ ಕಡತ ಓಡಿದ್ಬಿಡೋಣ ಇನ್ನು 2 ಟು ದಿ ಪವರ್ ಆಫ್ 15 ಪ್ಲಸ್ 2 ಟು ದಿ ಪವರ್ ಆಫ್ 6 ಟೋಟಲ್ 2 ಟು ದಿ ಪವರ್ ಆಫ್ 21 ಆಯಿತು ಓಕೆನಾ 2 ಟು ದಿ ಪವರ್ ಆಫ್ 8 ಹೋಯಿತು 2 ಟು ದಿ ಪವರ್ ಆಫ್ 8 ಹೋಯಿತು 16 ಆಯಿತು 2 ಟು ದಿ ಪವರ್ ಆಫ್ 3 ಹೋಯಿತು 19 ಆಯಿತು 2 ಟು ದಿ ಪವರ್ ಆಫ್ 2 ಹೋಯಿತು 21 ಆಯಿತು ಸೊ ಟೋಟಲಿ 2 ಎಲ್ಲನೂ ಕ್ಯಾನ್ಸಲ್ ಆಗೋಯ್ತು ಕ್ಲಿಯರ್ ನೆಕ್ಸ್ಟ್ ನೋಡಿ 3 ಟು ದಿ ಪವರ್ ಆಫ್ 5 ಹೋಯಿತು 3 ಟು ದಿ ಪವರ್ ಆಫ್ 6 ಹೋಯಿತು ಇನ್ನೇನು ಉಳಿತು 3 ಉಳಿತು ಇಲ್ಲೊಂದು 3 ಹೋಯಿತು ಇಲ್ಲೊಂದು 3 ಹೋಯಿತು ಇನ್ನೇನು ಉಳಿತು ಇಲ್ಲಿ 3 ಸ್ಕ್ವೇರ್ ಉಳಿತು ಕ್ಲಿಯರ್ ಕೆಳಗಡೆ ಬಂತು 9 ಇನ್ನೂ 5 ಇದೆ ಅಲ್ವಾ ಸೊ 5 ಟು ದಿ ಪವರ್ ಆಫ್ 8 ಹೋಯಿತು 5 ಟು ದಿ ಪವರ್ ಆಫ್ 8 ಹೋಯಿತು ಇನ್ನೇನು ಉಳಿತು 5 ಉಳಿತು ಸೊ ಆನ್ಸರ್ ಏನು 5/9 ಕ್ಲಿಯರಾ ಸೊ ಆನ್ಸರ್ ಏನು 5/9 ಕ್ಲಿಯರ್ ಸೊ ಇಷ್ಟು ಮಾಡಬೇಕಾಗುತ್ತೆ ಹೋಯ್ತಾ ಅಲ್ವಾ ಫೈಂಡ್ ದ ಥರ್ಡ್ ಪ್ರಪೋರ್ಷನಲ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂಡ್ a ಪ್ಲಸ್ ಬಿ ಗಿವನ್ ದಟ್ a ಡಸ್ ನಾಟ್ ಈಕ್ವಲ್ ಟು ಬಿ ಅಂತ ಕೇಳಿದ್ದಾರೆ a ನಾಟ್ ಈಕ್ವಲ್ ಟು ಬಿ ಅಂತ ಕೊಟ್ಟಿದ್ದಾರೆ ಕ್ಲಿಯರ್ ಓಕೆ ಸೊ ಥರ್ಡ್ ಪ್ರಪೋರ್ಷನ್ ಅಂದ್ರೇನು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದು ಫಸ್ಟ್ ಪ್ರಪೋರ್ಷನು ಅಂಡ್ a ಪ್ಲಸ್ ಬಿ ಇದು ಸೆಕೆಂಡ್ ಪ್ರಪೋರ್ಷನ್ನು ಇದನ್ನೇ ನಾವು ಥರ್ಡ್ ಪ್ರಪೋರ್ಷನ್ ಬರೀತೀವಿ ಸೊ ಥರ್ಡ್ ಪ್ರಪೋರ್ಷನ್ ಏನಾಗುತ್ತೆ ಫೋರ್ತ್ ಪ್ರಪೋರ್ಷನ್ ಆಗುತ್ತೆ ಅದನ್ನೇ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರ ಎಕ್ಸ್ ಕ್ಲಿಯರಾ ಸೊ ಥರ್ಡ್ ಪ್ರಪೋರ್ಷನ್ ಅಂದ್ರೆ ಇದನ್ನ 2 ಟೈಮ್ಸ್ ಅಂತ ಬರೀತೀವಿ ಕ್ಲಿಯರ್ ಸೊ ಏನು ಇಲ್ಲ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಆಗುತ್ತೆ ಅಷ್ಟೇ ಕ್ಲಿಯರಾ ಬಿ ಇಸ್ ಈಕ್ವಲ್ ಟು ರೂಟ್ ಎ ಸಿ ಆಗುತ್ತೆ ಇಷ್ಟೇ ಏನಿಲ್ಲ ರೈಟ್ ನೋಡಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ನಾವು ಏನಂತ ಬರಿಬೋದಪ್ಪ ಎ ಪ್ಲಸ್ ಬಿ ಎ ಪ್ಲಸ್ 3 ಮೈನಸ್ ಬಿ ಇದು ಎ ಪ್ಲಸ್ ಬಿ ಆಯಿತು ಇದು ಎ ಪ್ಲಸ್ ಬಿ ಎಕ್ಸ್ ಕ್ಲಿಯರಾ ಸೊ ಎ ಇಂಟು ಡಿ ಬಿ ಇಂಟು ಸಿ ನಮ್ಗೆ ಗೊತ್ತು ಅಲ್ವಾ ಸೊ ಪ್ರಪೋರ್ಷನ್ ಫೈಂಡ್ ಔಟ್ ಮಾಡೋದೇನು ಹಿಂಗೆ ಸೊ ಹಂಗೆ ಮಾಡಿದ್ರು ಒಂದೇ ಇಲ್ಲೊಂದು ಎ ಪ್ಲಸ್ ಬಿ ಇಲ್ಲೊಂದು ಎ ಪ್ಲಸ್ ಬಿ ಹೋದ್ರೆ ಇನ್ನು ಉಳಿದಿರೋದೇನು ಎಕ್ಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಡಿವೈಡ್ ಬೈ ಇನ್ನೇನು ಉಳಿದಿದೆ ಇಲ್ಲಿ ಎ ಮೈನಸ್ ಬಿ ಆಯ್ತಾ ಬೇಸಿಕ್ ಕ್ವಶನ್ ಕ್ಲಿಯರ್ ಓಕೆನಾ ನೆಕ್ಸ್ಟ್ ಮೋಡ್ ಕ್ವಶನ್ ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ಅಂತ ಕೇಳಿದ್ದಾರೆ ಮೋಡ್ ಫಾರ್ಮುಲಾ ಏನಪ್ಪ ಎಲ್ ಪ್ಲಸ್ ಒನ್ ಮೈನಸ್ ಎಫ್ 2 into f1 minus f0 minus f2 plus ಅಲ್ವಾ ಸೊ ಎಲ್ಲೇನು ಇದು 25 ಪ್ಲಸ್ f1 ಏನು 18 ಮೈನಸ್ f0 ಏನು ಇದು ಕ್ಲಿಯರ್ ಇದು f1 ಇದು f0 ಇದು f2 14 ಡಿವೈಡ್ ಬೈ 2 into f1 ಅಂದರೆ 18 ಮೈನಸ್ 14 ಮೈನಸ್ f2 ಎಷ್ಟು 12 ಎಚ್ ಅಂದರೆ ಇದ್ರ ಡಿಫ್ರೆನ್ಸ್ ಎಷ್ಟು 10 ಕ್ಲಿಯರ್ ನಿಮಗೆ ಇದು ಫಾರ್ಮುಲಾ ಗೊತ್ತಿರುತ್ತೆ ಆಲ್ಮೋಸ್ಟ್ ಓಕೆನಾ
ಬಟ್ ನಿಮಗೆ ಫಾರ್ಮುಲಾ ಇಲ್ಲದೆ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ. ರೈಟ್. ಸೊ 25 ಪ್ಲಸ್ 18 ಮೈನಸ್ 4 ಎಷ್ಟಾಯಿತು, 4 ಆಯಿತು, ಡಿವೈಡ್ ಬೈ 36 ಆಯಿತು. 36ಅಲ್ಲಿ 26 ಹೋದರೆ 10 ಉಳಿತು, ಇಂಟು 10 ಈಸ್ ಈಕ್ವಲ್ ಟು 25 ಪ್ಲಸ್ 4 ಎಷ್ಟು 29 ಆಯಿತು. ಕ್ಲಿಯರ್. ಸೊ ಆನ್ಸರ್ ಏನಾಯಿತು, 29 ಆಯಿತು. ಕ್ಲಿಯರ್. ಸೊ ಇದು ನಾವು ಕಾಮನ್ ಆಗಿ ಮಾಡೋದು ನಾವು ಈ ಥರ. ಬಟ್ 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 ನಾವು ಇವತ್ತು ಸ್ವಲ್ಪ ಚೇಂಜ್ ಮಾಡೋಣ. ಸೊ ಏನಂದರೆ L1 ಪ್ಲಸ್ D1 ಡಿವೈಡ್ ಬೈ D1 ಪ್ಲಸ್ D2 ಇಂಟು H, ಇದನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಪೆನ್ನು ಪೇಪರ್ ಬೇಕಾಗಿಲ್ಲ, ಬಟ್ ಒಂದು 2 to 3 ಟೈಮ್ಸ್ ಮಾಡಲೇಬೇಕು. ಕ್ಲಿಯರ್. ಸೊ ಎಲ್ ಅಂದರೆ ಅದೇ 25 ಪ್ಲಸ್ D1 ಅಂದರೆ ಈ ಎರಡು ಡಿಫ್ರೆನ್ಸ್ 4 ಡಿವೈಡ್ ಬೈ D1 ಅಂದರೆ 4, D2 ಅಂದರೆ ಎರಡು ಡಿಫ್ರೆನ್ಸ್ ಎಷ್ಟು 6 ಟು 10. ಕ್ಲಿಯರ್. ಸೊ 25 ಪ್ಲಸ್ 4 ಎಷ್ಟಾಯಿತು, 29 ಆಯಿತು. ಇದು 10 ಆಯಿತು, 10 ಹೋಯಿತು, 29 ಆಯಿತು ಆನ್ಸರ್ ಬಂತಾ. ಸೊ ಇದನ್ನೇ ನಾವು ಇನ್ನೂ ಫಾಸ್ಟ್ ಮಾಡಬೇಕಂದ್ರೆ ವಿತೌಟ್ ಪೆನ್ ಪೇಪರು ಫಸ್ಟು ಎಲ್ಲೆಷ್ಟು 25 ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಕ್ಲಿಯರ್. ಸೊ D1 ಎಷ್ಟು 4 ಹಿಂಗೆ ಬರ್ಕೊಳ್ಳಿ. ನೆಕ್ಸ್ಟು D1 ಪ್ಲಸ್ D2 ಇದು 4 ಇದು 6 10 ಆಯಿತು, ಇಂಟು H ಎಷ್ಟು 10 ಹೋಗುತ್ತೆ, 25 ಪ್ಲಸ್ 4 ಮಾತ್ರ ಉಳಿಯುತ್ತೆ, ದಟ್ ಈಸ್ 29. ಕ್ಲಿಯರ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್. ಇಫ್ ಎ ಟ್ರಯಾಂಗಲ್ ಹ್ಯಾಸ್ ಸೈಡ್ಸ್ ABC, ಟ್ರಯಾಂಗಲ್ ಇದೆ ABC ಅಂತ ಇದೆ ಅಂತೆ, and fixed sum A plus B plus C is equal to 18, okay, then the maximum possible area of the triangle is ಅಂತ ಕೇಳಿದ್ದಾರೆ. ಒಂದು ಫಿಕ್ಸ್ಡ್ ಸಮ್ ಇದೆ 18. ಕ್ಲಿಯರ್. ಇಲ್ಲಿ ನೋಡಿ 18 ಇದೆ ಅಂದರೆ 6 ಈಕ್ವಲ್ ಆಯಿತು ಅಲ್ವಾ, ಈಕ್ವಲ್ ಆಯಿತು 6 ಓಕೆ. ಸೊ 6 ಈಕ್ವಲ್ ಆಯಿತು, ಫಿಕ್ಸ್ಡ್ ಸಮ್ಮನು ಆಯಿತು. ಹಾಗಾದರೆ ಇದು ಯಾವ ಟ್ರಯಾಂಗಲ್ಲು, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಯಾವ ಟ್ರಯಾಂಗಲ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ದು ಏರಿಯಾ ಏನು, √3/4A ಸ್ಕ್ವೇರ್ ಅಲ್ವಾ. ಸೊ √3/4 ಇಂಟು ಎ ಎಷ್ಟು 6 ಸ್ಕ್ವೇರ್ ಎಷ್ಟು 36. ಸೊ 4 1 ಜಾ 4 9 ಜಾ. ಸೊ ಆನ್ಸರ್ ಏನು 9 ರೂಟ್. ಸೊ ಆನ್ಸರ್ ಏನು 9√3. ಅರ್ಥ ಆಯ್ತಾ. ಕ್ಲಿಯರ್. ಸೊ ಇಷ್ಟು ಡೇ 2ನ T10 ಸಿರೀಸ್. ಕ್ಲಿಯರ್. ಸೊ ದಯವಿಟ್ಟು ಈ ಒಂದು ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಕ್ಲಾಸಸ್ ಯಾವ ಥರ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್. ಒಂದು ವೇಳೆ ನಿಮಗೆ ತಿಳಿಸೋಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ಒಂದು ಆರ್ಟ್ ಸಿಂಬಲ್ನ ಕೊಟ್ಬಿಡಿ, ಓಕೆನಾ. ಈ ಕ್ಲಾಸ್ದು PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ನಿಮಗೆ ಅಲ್ಲಿ PDF ಸಿಗುತ್ತೆ, ಓಕೆನಾ. ಸೊ ನಾಳೆ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್.